ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಜೀವನಕ್ಕೆ ಹಾಗೂ ಜನಸೇವೆಗೆ 50ನೇ ವರ್ಷದ ಸಂಭ್ರಮ. ದಕ್ಷಿಣ ಭಾರತ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪನವರ 50ನೇ ವರ್ಷದ ರಾಜಕೀಯ ಜೀವನದ ಅಂಗವಾಗಿ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ನಡೆಯಲಿರುವ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರಾದ ಮಹಾಂತೇಶ ದೊಡ್ಡಗೌಡರು ತಮ್ಮ ಕ್ಷೇತ್ರದ ಅಭಿಮಾನಿ ಬಳಗದೊಂದಿಗೆ ಸುಮಾರು 50ರಿಂದ 60 ವಾಹನಗಳಲ್ಲಿ ಚಿತ್ರದುರ್ಗಕ್ಕೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪನವರು ತಮ್ಮ 50 ವರ್ಷದ ರಾಜಕೀಯ ಜೀವನದಲ್ಲಿ ಜನಸೇವೆಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು, ರೈತರ ಪರವಾಗಿ ಹಾಗೂ ಸಾಮಾನ್ಯ ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರಾದ ಮಹಾಂತೇಶ ದೊಡ್ಡಗೌಡರು, ಈ ಕಾರ್ಯಕ್ರಮಕ್ಕೆ ಕಿತ್ತೂರು ಕ್ಷೇತ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸುತ್ತಾ ಇದ್ದಾರೆ ಎಂದು ತಿಳಿಸಿದರು. ಕಿತ್ತೂರು ಕ್ಷೇತ್ರದಿಂದಲೂ ಇವತ್ತು ಹಾಗೂ ನಾಳೆ ಸಾಕಷ್ಟು ಅಭಿಮಾನಿಗಳು ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಿದ್ಧತೆಗಳು ನಡೆಯುತ್ತಿವೆ ಎಂದರು. ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿರುವ ಬಿಎಸ್ ಯಡಿಯೂರಪ್ಪನವರು ರೈತ ನಾಯಕನಾಗಿ ಗುರುತಿಸಿಕೊಂಡಿದ್ದು, ಅನೇಕ ಸವಾಲುಗಳನ್ನು ಎದುರಿಸಿ ಜನರ ನಂಬಿಕೆ ಗಳಿಸಿದ ನಾಯಕ ಎಂದು ಹೇಳಿದರು. ಬಿಎಸ್ ಯಡಿಯೂರಪ್ಪನವರ ಆಡಳಿತಾವಧಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ, ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ವಿತರಣೆ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅವರ ರಾಜಕೀಯ ಜೀವನದ 50 ವರ್ಷದ ಸಂಭ್ರಮ ರಾಜ್ಯದ ಜನತೆಗೆ ವಿಶೇಷ ಕ್ಷಣವಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ, ಹುಬ್ಬಳ್ಳಿ, ಪ್ರಜಾಪವರ್ ಟಿವಿ, ಕಿತ್ತೂರು. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, 9ನೇ ತಾರೀಕು ನಾಳೆ ಚಿತ್ರದುರ್ಗದಲ್ಲಿ ಮಾನ್ಯ ಧೀಮಂತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಶ್ರೀ ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ 2 ಗಂಟೆಗೆ ಮಾನ್ಯ ದೇಶದ ಗೃಹ ಸಚಿವ ಅಂತ ಅಮಿತ್ ಶಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ರಾಜ್ಯದಂತ ಎಲ್ಲ ಸ್ವಾಮೀಜಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ನಾಡಿನಂಥ ರಾಜ್ಯದಂಥ ಎಲ್ಲ ಯಡಿಯೂರಪ್ಪನ ಅಭಿಮಾನಿಗಳು, ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಜೊತೆಗೆ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಮಾನ್ಯ ಯಡಿಯೂರಪ್ಪನವರ ಸ್ವಾಭಿಮಾನ ಕಾರ್ಯಕ್ರಮಕ್ಕೆ ಕಿತ್ತೂರು ಕ್ಷೇತ್ರದಿಂದ ಅತಿ ಹೆಚ್ಚಿನ ಒಂದು ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜೊತೆಗೆ ಮಾನ್ಯ ಯಡಿಯೂರಪ್ಪನ ಅಭಿಮಾನಿಗಳು ಬರಬೇಕಂತೇಳಿ ಈ ಮೂಲಕ ತಮ್ಮೆಲ್ಲ ವಿನಂತಿಸ್ತೇನೆ. ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಯಡಿಯೂರಪ್ಪನ ಅಭಿಮಾನ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಮಾನ್ಯ ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವಕ್ಕೆ ಒಂದು ಶುಭಾಶಯ ಸಹಿತ ಕೋರ್ತೇನೆ. ತಮ್ಮ ಮೇಲೆ ಅನಂತ ಶರಣು. ಇವತ್ತನೇ ಹೋಗ್ತಾ ಇದ್ದೀರಾ? ಇವತ್ತೂ ಹೊಟ್ಟಿದ್ದೀವಿ. ನಾಳೆ 30-35 ವೆಹಿಕಲ್ಗಳನ್ನ ತೆಗೆದುಕೊಂಡು ಎಲ್ಲ ಮುಖಂಡರು ಪ್ರಮುಖರು ಸ್ವಾಭಿಮಾನ ಸಮಾವೇಶಕ್ಕೆ ಬರ್ತಿದ್ದವರಿಗೆಲ್ಲರಿಗೂ ಸ್ವಾಗತವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತೇಳಿ ಅನಿಸುತ್ತೆ. ನಿಮ್ಮ ಕಡೆಯಿಂದ ವಿಶೇಷ ಕಾರ್ಯಕ್ರಮ ಏನಾದರೂ ಮಾಡ್ತಾ ಇದ್ದೀರಾ ಸರ್? ಅಲ್ಲಿ ಅದೇ ಹೋಗಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡ ಕಾರ್ಯಕರ್ತ ಒಂದು ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ 35 ಗಾಡಿಗಳ ವ್ಯವಸ್ಥೆ ಮಾಡಿದ. ಇವತ್ತು ಮತ್ತು ನಾಳೆ ಹೋಗಿ ಬೆಳಗ್ಗೆ ಇಲ್ಲಿಂದ ಬಿಟ್ಟು ನಾಳೆ ಮಧ್ಯಾಹ್ನ ಆ ಕಾರ್ಯಕ್ರಮಕ್ಕೆ ಬಂದು ಯಡಿಯೂರಪ್ಪನ ಒಂದು ಅಭಿಮಾನೋತ್ಸವಕ್ಕೆ ಎಲ್ಲರನ್ನ ತಮ್ಮನ್ನು ತಾವು ತೊಡಗಿಸಿಕೊಂಡು ಚೆನ್ನಾಗಿ ಹೋಗಿ ಸರಳವಾಗಿ ಚೆನ್ನಾಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ.